एक्स-एमएलसी विजय सिंह के 54वें जन्मदिन के मौके पर बसवा कल्याण तालुका के मुद्बी गांव में विजय सिंह के अभिमानियों और कांग्रेस कार्यकर्ताओं ने बसवराज बिरादर के नेतृत्व में फ्री हेल्थ चेकअप और ब्लड डोनेशन कैंप का आयोजन किया। इस फ्री हेल्थ चेकअप का लाभ बड़ी तादाद में लोगों ने उठाया और कई लोगों ने अपना ब्लड डोनेट किया। इस अवसर पर हिराना गांव के शांतालिंगा महास्वामी जी, ब्लॉक कांग्रेस प्रेसिडेंट नीलकंठ राठौड़, केडीपी मेंबर आनंद पाटिल, अन्नपूर्णा बाई, प्रकाश नगर, शिव कुमार कालोजी, उद्या कुमार शेतगर, आनंद बाबू होना नायक, जगन्नाथ पाटिल, सिडलिंग मेट्रे, राजकुमार जिलेबी, शंकर सोनाकेरी, भीमा बगदूरी, सुमित निपाणी, पिंटू गुंडेबाई, मंतिश गौरकर, शरुनु गुढ़ागे, तुकाराम भैनी, डीके दाऊद, रोशन मुल्ला, पवन चिंतले, मल्लिकार्जुन पाटिल, ओमकार भाशेठी, अविनाश इप्पी, सोनू सिंह हजारी, मंजुनाथ, शिवपुत्र होलकर, श्रीशैल शेतगर, बसवराज रेवुर सहित अनेक कार्यकर्ता और अभिमानी मौजूद रहे। नोबल पब्लिक स्कूल, एल्म से ही दोनों जहां में कामयाबी है। Appear in ISAT exam by Ideal PO College. Win up to 25,000 rupees. अपने बच्चों को दीजिए एक सही शुरुआत, हौसलों से मंजिल तक। Sky Sunshine School, step towards better future. जयशंकर कॉलोनी, शांति निकेतन ग्राउंड, बिस्वा कल्याण। ಎಲ್ಲರೂ ಚಪ್ಪಾಳೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಬಸವರಾಜ ಬಿರಾದರ್ ಅವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಶಿಸ್ತಿನ ಸಿಪಾಯಿಗಳಾಗಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ರವರ 54ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಅವರ ಅಭಿಮಾನಿಯಾಗಿ, ಅವರ ಪಕ್ಷದ ಕಾರ್ಯಕರ್ತನಾಗಿ, ಈ ಭಾಗದ ಯುವ ನಾಯಕರಾಗಿರ್ತಕ್ಕಂಥ ನನ್ನ ಹಿರಿಯ ಸೋದರರಾಗಿರ್ತಕ್ಕಂಥ ಬಸವರಾಜ್ ಬಿರಾದರ್ ಅವರು ಈ ಕಾರ್ಯಕ್ರಮವನ್ನು ತಪಾಸಣಾ ಶಿಬಿರವನ್ನು, ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ. Family Dentist, complete dental care, New Year offer, only ₹1 any treatment for handicapped peoples, and free checkup for all. Knowledge Park The Creative School, admissions are open from LKG to 10th standard, free uniform for new admission students. ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು ಇಡೀ ಬೀದರ್ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಜನರ ಕೆಲಸಗಳನ್ನು, ಅನೇಕ ಜನರಿಗಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು 2023 ಚುನಾವಣೆಯಲ್ಲಿ ಇವತ್ತು ಅವರು ಪರಾಭವಗೊಂಡರೂ ಸಹಿತ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನೋಡ್ಬೋದು ನೀವು, ಬಸವ ಕಲ್ಯಾಣದಲ್ಲಿ ಇವತ್ತು ಬಸವ ಕಲ್ಯಾಣ ಆಸ್ಪತ್ರೆ ಇವತ್ತು ಜಿಲ್ಲಾ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಹೆಚ್ಚಿರ್ತಕ್ಕಂಥ ಕೆಲಸ, ಕೀರ್ತಿ ಸನ್ಮಾನ ಶ್ರೀ ವಿಜಯ್ ಸಿಂಗ್ ಸಾಹೇಬರಿಗೆ ಸಲ್ತದೆ. ಇನ್ನು ಇಡೀ ಅವರ ಬಹಳ ಸರ್ಕಾರದಲ್ಲಿ ಹಲವಾರು ಮಂತ್ರಿಗಳು ಅವರು ಸ್ನೇಹಿತರಿದ್ದಾರೆ. ಇವತ್ತು ನಮ್ಮ ಬಂಗಾರಪ್ಪರವರಿಂದ ಶಿಕ್ಷಣ ಸಚಿವರಿಂದ ಒತ್ತಾಯಪೂರ್ವಕ ಮಾಡಿ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು, ಸುಮಾರು 7 ಶಾಲೆಗಳನ್ನು ಈ ಬೀದರ್ ಜಿಲ್ಲೆಯಲ್ಲಿ ಯಾರೂ 7 ಶಾಲೆಗಳನ್ನು ಯಾರೂ ಶಾಸಕರು ತಂದಿಲ್ಲ, ಮಂತ್ರಿಗಳು ತಂದಿಲ್ಲ. ಇವತ್ತು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಇವತ್ತು ಶಿವಾಜಿ ಪಾರ್ಕ್ ನೋಡಿ 1.5-2.5 ಕೋಟಿ ರೂಪಾಯಿದಲ್ಲಿ ಬಸವ ಕಲ್ಯಾಣದ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಶಿವಾಜಿ ಪಾರ್ಕ್ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಡೀ ಬಸವ ಕಲ್ಯಾಣದಲ್ಲಿ ವಿವಿಧ ಇಲಾಖೆಗಳಿಂದ ಸಾಕಷ್ಟು ಅನುದಾನ ತಂದು ಮತ್ತು ಅಭಿವೃದ್ಧಿಯನ್ನು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಅನೇಕ ಸಲ ಮುಖ್ಯಮಂತ್ರಿಗಳ ಒಂದು ನಿಧಿಯಿಂದ ಅನೇಕ ರೋಗಿಗಳಿಗೆ ಆಪರೇಷನ್, ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಹಾರ್ಟ್ ಪೇಷಂಟ್ ಆಗಿರ್ಬೋದು, ಆಕ್ಸಿಡೆಂಟ್ನಲ್ಲಿ ಗಾಯಾಳುಗಳಿಗೆ ಸಾಕಷ್ಟು ಹಣ ಮುಖ್ಯಮಂತ್ರಿಗಳ ನಿಧಿಯಿಂದ ಕೊಡಿಸಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯ್ ಸಿಂಗ್ ಸಾಹೇಬರು ಅವ್ರದ್ದು ಏನು ಅಂದರೆ ನೇರ ನಿಷ್ಠುರತೆ. ಅವರು ಹಿಂಗೇನೋ ಸುಳ್ಳಾಡೋದು ಹಿಂದೊಂದು ಮುಂದೊಂದು ಇಲ್ಲ, ನೇರವಾಗಿ ಇದು ಕೆಲಸ ಆಗ್ತದೆ, ಇದು ಕೆಲಸ ಆಗೋದಿಲ್ಲ ಅಂತ
ನೇರವಾಗಿ ಹೇಳ್ತಾರೆ. ಇವತ್ತು ನಾನು ಬಸವ ಕಲ್ಯಾಣದಲ್ಲಿ ನೋಡ್ತಾ ಇದ್ದೀನಿ, ಇಡೀ ಕ್ಷೇತ್ರದಲ್ಲಿ ಪ್ರತಿ ವಾಡಿ ತಾಂಡಗಳು ಬಿಡದೇನೆ ಎಲ್ಲ ಗ್ರಾಮಗಳಿಗೂ ಸಹಿತ ಇವರು ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾವು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಡೀ ಬಸವ ಕಲ್ಯಾಣದಲ್ಲಿ ಇವತ್ತು ನಮ್ಮ ಶರಣು ಆಲ್ಗೂಡವರು ಬಸವ ಕಲ್ಯಾಣ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನ ಅವರೇ ಕೂಡ ಶರಣು ಆಲ್ಗೂಡವರು ಆಯೋಜನೆ ಮಾಡಿದರು. ಮತ್ತೆ ಮೊನ್ನೆ ತೊಗ್ಲೂರಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಮ್ಮ NSY ಯುವಕರೆಲ್ಲ ಕೂಡಿ ಮಾಡಿದರು. ಹೀಗೆ ಅವರ ಅಭಿಮಾನಿಗಳಾಗಿ ಅವರಿಗೆ ನಾವೆಲ್ಲರೂ ಒತ್ತಾಯ ಮಾಡಿದ್ರು, ಇಲ್ಲ ಸರ್ ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂದ್ರೆ ಅದಕ್ಕೆ ಅವರು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂದ್ರೆ ಇವತ್ತು ಈ ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿ ರೈತರು ಕಂಗಾಲಾಗಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ. ನಾನು ಭರ್ಜರಿಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದು ನನ್ನ ಮನಸ್ಸಿಗೆ ಬರ್ತಾ ಇಲ್ಲ, ನನಗೆ ಸರಿ ಅನಿಸ್ತಾ ಇಲ್ಲ ಅಂತ ತಿಳ್ಕೊಂಡು ಅವರು ನಾವೆಷ್ಟೇ ಒತ್ತಾಯ ಮಾಡಿದ್ರು ಕೂಡ ಒಪ್ಪಲಿಲ್ಲ. ಅದಕ್ಕಾಗಿ